ಅಧಿಕಾರಿಗಳ ನಡುವೆ ಮತ್ತೊಂದು ಪರೀಕ್ಷೆ ಅಕ್ರಮ ಬಟಾಬಯಲಾಗಿದೆ. ಪಿಎಸ್ಐ ಆಯ್ತು. ಈಗ ಎಫ್ಡಿಎ ನೇಮಕಾತಿಯಲ್ಲೂ ಲಕ್ಷ ಡೀಲ್ ನಡೆದಿದ್ದು, ಪರೀಕ್ಷೆ ಅಕ್ರಮದ ಗೋಲ್ಮಾಲ್ನಲ್ಲಿ ಮೈಸೂರಿನ ಪಿಎಸ್ಐ ಅಶ್ವಿನಿ ಭಾಗಿಯಾಗಿರುವ ಆರೋಪ ಕೇಳಿಬಂದಿದೆ. ಇದೀಗ 2020ರಲ್ಲಿ ನಡೆದ ಕೆಪಿಎಸ್ಸಿಯ ಪ್ರಥಮ ದರ್ಜೆ ಸಹಾಯಕ ಹುದ್ದೆಯ ಡೀಲ್ ಸಂಬಂಧದ ಆಡಿಯೋ ವೈರಲ್ ಆಗಿದ್ದು, ಅಶ್ವಿನಿ ಅನಂತಪುರ ಹಾಗೂ ಅಭ್ಯರ್ಥಿ ಸಹೋದರ ಸಂಗಮೇಶ್ ಜಳಕಿ ನಡುವಿನ ಸಂಭಾಷಣೆ ಇದಾಗಿದ್ದು, ಪರೀಕ್ಷೆಯ ಅಕ್ರಮ ಹೇಗೆಲ್ಲ ನಡೆಯುತ್ತೆ ಎಂಬುದರ ಬಗ್ಗೆ ಮಾತುಕತೆ ನಡೆಸಿದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಪ್ರೊಸೀಜರ್ ಏನೇನಿರುತ್ತೆ ಅಂದ್ರೆ ಮೊದಲಿಗೆ ಏನು ಕೊಡ್ಬೇಕು, ಮತ್ತೆ ಅವನಿಗೆ ಖರ್ಚು ಕೊಡ್ಬೇಕು. ನಾವು ಮತ್ತೆ ನೆನಪಿರ್ಲಿ ನನಗ ಖರ್ಚು ಕೊಡೋದಾಯ್ತು. ಸ್ಟಾರ್ಟಿಂಗ್ ಎಷ್ಟು ಕೊಡ್ಬೇಕಾಗತ್ತ? ಈಗ 16 ಈಗ ಕೇಳ, ನಾ ಅದಕ್ಕೆ ಇದಕ್ಕೆ ಎಲ್ಲ ಕೂಡ ಇಲ್ಲಿ ಇವಂದಾದ್ರು ಅಷ್ಟ ಕೊಟ್ಟಿದ್ದಾವ, ಖರ್ಚು ಕೊಟ್ಟಿದ್ದಾವಣ್ಣ. ಈಗ ಮತ್ತ ಇನ್ನು ಒಂದ್ 5 ಲಕ್ಷ ಕೊಡ್ಬೇಕು. ಹೀಗೆ ಮೊದಲು ಅಷ್ಟು ಬೇಕು ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ ಅಶ್ವಿನಿ ಮೇಡಮ್ ಹಣ ಪಡೆದು ಉಲ್ಟಾ ಹೊಡೆದಿದ್ದಾರೆ. ಯಾರು ನೀನು, ಹೂ ಆರ್ ಯು ಅಂತ ಆವಾಜ್ ಹಾಕಿದ್ದಾರೆ ಎಂದು ಹಣ ಕೊಟ್ಟ ಸಂಗಮೇಶ್ 15 ಲಕ್ಷ ಬೇಡಿಕೆ ಇಟ್ಟು ಪಿಎಸ್ಐ ಅಶ್ವಿನಿ ಮುಂಗಡವಾಗಿ 2 ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ. ಆದ್ರೆ 2021ರಲ್ಲಿ ಪರೀಕ್ಷಾ ಫಲಿತ ವೇಳೆ ಬಸವರಾಜ್ ಆಯ್ಕೆ ಆಗಿರ್ಲಿಲ್ಲ. ಈ ಹಿನ್ನೆಲೆ ಹಣ ಕೇಳಿದ್ದಕ್ಕೆ ತಿರುಗಿ ಬಿದ್ದು ಬೆದರಿಕೆ ಹಾಕಿದ್ದಾರೆ ಅಂತ ಸಂಗಮೇಶ್ ಆರೋಪಿಸಿದ್ದಾರೆ. ಡೇಟ್ ಬಿಟ್ಟಿದ್ರು, ಬಿಟ್ಟಾರ ವೆಬ್ಸೈಟ್ ಒಳಗ ಐತಿ, ಸಿಗುತ್ತಾ? ನೀನೇ ತಗೊಂಡಿದ್ಯಲ್ಲ ಮತ್ತೆ ಡಾಕ್ಯುಮೆಂಟ್ಸ್ 2,10,000 ರೂಪಾಯಿ ಮಾಡಿಸ್ಕೊಡ್ತಾನ ಅಂತ ಹೇಳಿ. ನಾನ್ ನಿನಗೆ ಕೊಟ್ಟೇನೆ. ನಾನು ಯಾರಿಗೆ ಕೊಟ್ಟಿದ್ನಿ ಅವ್ರಿಗೆ ಕೇಳಾಕತ್ತೀನಿ. ಇದೇ ಮಾತ್ ನಿಜನಾ? ಮುಂದುವರಿಬಹುದಲ್ಲ? ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗಾಗಿದೆ ಇಲ್ಲಿನ ಕಥೆ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತೆಪ್ಪಗಾಗುವ ಬದಲು ಪ್ರಕರಣಕ್ಕೆ ಬೇರೆಯೇ ಟ್ವಿಸ್ಟ್ ಕೊಡೋಕೆ ಹೋಗಿ ಕಾಂಗ್ರೆಸ್ ಮುಖಂಡ ಪೊಲೀಸರ ಅತಿಥಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡ ಮನೋಜ್ ಕರ್ಜಗಿ ಧಾರವಾಡದ ವಿದ್ಯಾಗಿರಿ ಬಡಾವಣೆಯಲ್ಲಿ ಲೇಮೋಸ್ ಯೂನಿಸೆಕ್ಸ್ ಸಲೂನ್ ಅಂಡ್ ಸ್ಪಾ ನಡೆಸುತ್ತಿದ್ದಾನೆ. ಇದೇ ಸ್ಪಾದಲ್ಲಿ ಕೆಲಸ ಮಾಡ್ತಿದ್ದ ಬ್ಯೂಟಿಷಿಯನ್ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಈ ವೇಳೆ ಕೂಗ್ತಾ ಹೊರಬಂದ ಯುವತಿ ಸ್ನೇಹಿತರನ್ನ ಕರೆಸಿದ್ದಾಳೆ. ಯುವತಿಯ ಸ್ನೇಹಿತರು ಮನೋಜ್ ಹಾಗೂ ಆತನ ಸಹಚರ ಆಯನ್ ನದಾಫ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆದ್ರೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂದಂಗೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದಿದ್ದ ಮನೋಜ್ ನಮ್ಮೇಲೆ ಗುಂಪೊಂದು ಹಲ್ಲೆ ಮಾಡಿ ಪರಾರಿಯಾಗಿದೆ ಎಂದಿದ್ದ. ಅಷ್ಟೇ ಅಲ್ಲ, ಎಂಎಲ್ಸಿ ಮಾಡಿಸಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದ. ಇದರಿಂದ ಮುಗಿದ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಸಿಕ್ಕಿದ್ದು, ಸಂತ್ರಸ್ತೆ ಮನೋಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ದಾಳೆ. ಇದೀಗ ವಿದ್ಯಾಗಿರಿ ಪೊಲೀಸ್ ಠಾಣೆ ಪೊಲೀಸರು ಮನೋಜ್ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಬಳ್ಳಾರಿಯ ವಿಮ್ಸ್ ದುರಂತದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಸಚಿವರು, ಶಾಸಕರು, ಅಧಿಕಾರಿಗಳ ಹೇಳಿಕೆಗಳಲ್ಲೇ ಗೊಂದಲವಿದ್ದು ಪ್ರಕರಣವನ್ನ ಮುಚ್ಚಿ ಹಾಕೋಕೆ ವ್ಯವಸ್ಥಿತ ಪ್ಲಾನ್ ನಡೀತಿದ್ಯಾ ಎಂಬ ಅನುಮಾನ ಕಾಡತೊಡಗಿದೆ. ವಿಮ್ಸ್ನಲ್ಲಿ ಕರೆಂಟ್ ಕೈಕೊಟ್ಟು ರೋಗಿಗಳ ಸಾವಾಗಿದೆ ಎಂದು ರೋಗಿಗಳ ಸಂಬಂಧಿಕರು ನೇರ ಆರೋಪ ಮಾಡುತ್ತಿದ್ದಾರೆ. ಇನ್ನು ವಿಮ್ಸ್ನಲ್ಲಿ ಕರೆಂಟ್ ಸಮಸ್ಯೆ ಇಲ್ಲ, ತೀವ್ರ ಅನಾರೋಗ್ಯವೇ ರೋಗಿಗಳ ಸಾವಿಗೆ ಕಾರಣ ಎಂದು ಸಚಿವ ರಾಮುಲು ವಿಮ್ಸ್ ಅಧಿಕಾರಿಗಳ ಪರವಾಗಿ ಹೇಳಿಕೆ ನೀಡಿದ್ದಾರೆ. ಇನ್ನು ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಒಟ್ಟು 5 ಸಾವಾಗಿದ್ದು ರೋಗಿಗಳ ಸಾವಿಗೆ ವಿಮ್ಸ್ ನಿರ್ದೇಶಕರು ಕಾರಣ ಅಂತ ನೇರ ಆರೋಪ ಮಾಡಿದ್ದಾರೆ. ಇನ್ನು ಐಸಿಯು ಕೇಬಲ್ ಬ್ಲಾಸ್ಟ್ ಆಯಿತು ಅಂತ ಡಿಸಿ ಹೇಳ್ತಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ವಿಮ್ಸ್ ನಿರ್ದೇಶಕ ಹೇಳ್ತಿದ್ದಾರೆ. ಹೀಗೆ ಒಬ್ಬೊಬ್ಬರ ಹೇಳಿಕೆಯಿಂದ ಅನುಮಾನ ಮೂಡ್ತಿದ್ದು ಅಧಿಕಾರಿಗಳನ್ನ ಸೇಫ್ ಮಾಡೋಕೆ ಪ್ಲಾನ್ ನಡೆದ ಶಂಕೆ ವ್ಯಕ್ತವಾಗ್ತದೆ. ಈ 3 ಮಂದಿ ತೀರ್ಕೊಂಡು ಹೋಗಿರೋಂಥದ್ದು ಅವ್ರಿಗೆ ಅಡ್ಮಿಟ್ ಆಗಂತ ಟೈಮಲ್ಲಿ ಸೀರಿಯಸ್ನೆಸ್ ಆಗಿತ್ತು. ಅವರು ತೀರ್ಕೊಂಡು ಹೋದ್ರು, ಮರಣ ಹೊಂದ್ರು ಅಂತ. ಅವರು ಆಕ್ಚುಲಿ ಎಲ್ಲ ರೌಂಡ್ಸ್ ಹೊಡಿಬೇಕು. ಪ್ರತಿಯೊಂದು ಜನರೇಟರ್ ಕೆಲಸ ಮಾಡ್ತಾ ಇದೇನಾ ಇಲ್ಲನಾ, ಪವರ್ ಕರೆಕ್ಟ್ ಆಗಿದೆನಾ ಇಲ್ಲನಾ, ಮತ್ತೆ ಬೇರೆ ಎಲ್ಲ ವ್ಯವಸ್ಥೆನ ಬೆಳಿಗ್ಗೆ ಒಂದು ರೌಂಡ್ ಹೊಡೆದು ಎಲ್ಲ ತಿಳ್ಕೋಬೇಕು. ಬೇಜವಾಬ್ದಾರಿ ಈ ಪದಕ್ಕೆ ಅಕ್ಷರಶಃ ಸಾಕ್ಷಿ ಆಗ್ತಿರೋದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ. ಕರೆದುಕೊಂಡು ಬನ್ನಿ, ಹೊತ್ಕೊಂಡು ಹೋಗಿ, ಹಣ ನಮ್ಗೆ ಹಣ ನಿಮ್ಗೆ ಅನ್ನೋ ಪರಿಹಾಸಕ್ಕೆ ಕಾರಣ ಆಗ್ತಿರೋದು ಬಹುಶಃ ವಿಮ್ಸ್ ಆಸ್ಪತ್ರೆನೇ ಅಂತ ಜನರು ಮಾತಾಡೋಕೆ ಶುರು ಮಾಡಿದ್ದಾರೆ.
ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರೋ ಅನಿರೀಕ್ಷಿತ ಘಟನೆಯ ಬಗ್ಗೆ ತಿಳಿಯಲು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಇನ್ನು ವಿಮ್ಸ್ ಆಸ್ಪತ್ರೆಯ ಭೇಟಿಗೂ ಮುನ್ನ ಸಚಿವ ಸುಧಾಕರ್ ನೇರವಾಗಿ ಸಚಿವ ಶ್ರೀರಾಮುಲು ಮನೆಗೆ ಭೇಟಿ ನೀಡಿ ಗುಪ್ತ ಸಭೆ ನಡೆಸಿದ್ದಾರೆ. ಅಲ್ಲಿನ ಸಭೆಯ ಬಳಿಕ ವಿಮ್ಸ್ ಆಡಳಿತ ಕಚೇರಿಗೆ ಸಚಿವ ಕೆ ಸುಧಾಕರ್ ಹಾಗೂ ಸಚಿವ ಶ್ರೀರಾಮುಲು ಒಂದೇ ಕಾರಿನಲ್ಲಿ ಆಗಮಿಸಿ ವಿಮ್ಸ್ ಆಸ್ಪತ್ರೆಯ ಆಡಳಿತ ಕಚೇರಿಯಲ್ಲಿಯೂ ಸಭೆ ನಡೆಸಿದ್ದಾರೆ. ಸಚಿವರ ಆಗಮನ ಹಿನ್ನೆಲೆ ವಿಮ್ಸ್ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಆಯೋಜಿಸಲಾಗಿತ್ತು. ಭಾರತ್ ಜೋಡೋ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಿಢೀರ್ ಗರಂ ಆಗಿ ಸ್ವಪಕ್ಷ ಕಾರ್ಯಕರ್ತರ ಮೇಲೆಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಡಿಕೆಶಿ ಗರಂ ಆಗಿದ್ಯಾಕೆ, ಬಹಿರಂಗವಾಗಿ ನಾಯಕರ ವಿರುದ್ಧ ಕಿಡಿಕಾರಿದ್ಯಾಕೆ ಎಂಬ ಪ್ರಶ್ನೆಗಳು ಕಾಡತೊಡಗಿವೆ. ಯೋಗೇಶ್ ಬಿಜೆಪಿ ಸೇರ್ಕೊಂಡ ದಳ ಸೇರ್ಕೊಂಡ ಕೂತ್ಕೊಳ್ಳೆ ಮರ್ಯಾದೆಗೆ ಎಸ್ಸೆತ್ ಹೇಳೋದು ಕೊಟ್ಟಿರೋ ಸ್ಥಾನನ ಉಪಯೋಗಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ. ಎಸ್ಸೆತ್ ಹೇಳೋದು ನಾನು ನಿಮ್ಗೆ ಶೇರ್ ಕೊಡೋದು ಕೂತ್ಕೊಳ್ಳೋದು ತಿಳಿಬೇಕು. ಕೇಳಿದ್ರಲ್ಲ, ಪಕ್ಷದ ಕಾರ್ಯಕ್ರಮದಲ್ಲೇ ಡಿಕೆ ಶಿವಕುಮಾರ್ ಸ್ವಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಸಾರಿಗೆ, ಆಹಾರ, ಪ್ರಚಾರ, ಹಣಕಾಸು, ವೇದಿಕೆ ಸೇರಿದಂತೆ ಹಲವು ಸಮಿತಿಗಳನ್ನ ರಚನೆ ಮಾಡದೆ ಎಲ್ಲಾ ಕ್ರೆಡಿಟ್ ಡಿಕೆಶಿಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಲ್ಲದೆ ಡಿಕೆಶಿ ವಿರೋಧಿ ಬಣದಿಂದ ದಿಗ್ವಿಜಯ್ ಸಿಂಗ್ಗೆ ದೂರು ನೀಡಲಾಗಿದ್ದು, ತಿಳಿದು ಕೆಂಡಾಮಂಡಲರಾಗಿದ್ದ ಡಿಕೆಶಿ ಪಕ್ಷದ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಬಣದ ವಿರುದ್ಧ ಗುಡುಗಿದ್ರು ಎಂಬ ಮಾತುಗಳು ಕೇಳಿಬರ್ತಿವೆ. ಕೊನೆಗೆ ತರಾತುರಿಯಲ್ಲಿ ಭಾರತ್ ಜೋಡೋ ಸಮಿತಿಗಳ ರಚನೆ ಮಾಡಲಾಗಿದ್ದು, ರಾಮಲಿಂಗಾರೆಡ್ಡಿ, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಎಚ್ಎಂ ರೇವಣ್ಣಗೆ ಜವಾಬ್ದಾರಿ ವಹಿಸಲಾಗಿದೆ. ಅಲ್ಲದೆ ಜೊತೆಗೆ ಯಾತ್ರೆ ಸಾಗುವ ಮಾರ್ಗದ ಉಸ್ತುವಾರಿಗಳ ನೇಮಕ ಮಾಡಲಾಯಿತು. ರಸ್ತೆ ಗುಂಡಿಗಳ ಸಮಸ್ಯೆ ಬಿಎಂಟಿಸಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೂ ಕೂಡ ತಪ್ಪಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಮೆಜೆಸ್ಟಿಕ್ನ ಕೆಂಪೇಗೌಡ ಬಿಎಂಟಿಸಿ ಬಸ್ ನಿಲ್ದಾಣ. ಬಸ್ ನಿಲ್ದಾಣಕ್ಕೆ ಒಂದು ಕಡೆಯಿಂದ ಬಸ್ಗಳು ಬರ್ತವೆ, ಬಂದು ಎಂಟ್ರಿ ಆಗಿ ಅದೇ ರಸ್ತೆಯಲ್ಲಿ ಎಕ್ಸಿಟ್ ಆಗ್ತವೆ. ಆ ಒಂದು ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಒಮ್ಮೆ ನೋಡಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಮಸ್ವರೂಪಿ ಗುಂಡಿಗಳು ಕಂಡು ಬರ್ತಾ ಇವೆ. ಈ ರೀತಿಯ ಗುಂಡಿಗಳನ್ನ ನೋಡ್ತಾ ಇದ್ರೆ ಬಸ್ನಲ್ಲಿ ಕುಳಿತು ಪ್ರಯಾಣಿಸುವವರ ಸೊಂಟ ಮುರಿಯೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ಸುಮಾರು 10 ಅಡಿ ಅಗಲ, 2 ಅಡಿ ಆಳದ ಗುಂಡಿಗಳು ಇಲ್ಲಿದೆ. ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಎಂಟ್ರಿ ಕೊಡುವ ಹಂತದಲ್ಲಿ ಹಾಗೂ ಎಕ್ಸಿಟ್ ರಸ್ತೆಯಲ್ಲಿ ಸಾಲು ಸಾಲು ಗುಂಡಿಗಳು ಕಾಣಿಸ್ತಾ ಇದ್ದು, ಇಂತಹ ಅಪಾಯಕಾರಿ ರಸ್ತೆ ಗುಂಡಿಗಳಿಂದ ಬಸ್ಗಳ ಆಕ್ಸೆಲ್ ಬ್ಲೇಡ್ ಕೂಡ ಕಟ್ ಆಗ್ತಿದೆ. ಆಹಾ, ಅದೇನ್ ಡ್ಯಾನ್ಸು, ಅದೇನ್ ಜೋಶು ನೋಡಿದ್ರಲ್ಲ. ಡೊಳ್ಳಿನ ಸದ್ದಿಗೆ ಸಚಿವರು ಹೇಗ್ ಭರ್ಜರಿಯಾಗಿ ಕುಣಿತಿದ್ದಾರೆ ಅಂತ ಯುವಕರನ್ನ ನಾಚಿಸುವಂತಿದೆ ಅಲ್ವಾ? ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಪ್ರತಿಷ್ಠಾಪಿಸಿದ ಹಿಂದೂ ಸಭಾದ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ರೇಷ್ಮೆ ಹಾಗೂ ಕ್ರೀಡಾ ಸಚಿವ ನಾರಾಯಣ್ ಗೌಡ ಕುಣಿತು ಕುಪ್ಪಳಿಸಿದ್ದಾರೆ. ಗಣೇಶ ಉತ್ಸವದ ಮೆರವಣಿಗೆಯಲ್ಲಿ ಪೇಟ ತೊಟ್ಟು ನೃತ್ಯ ಮಾಡಿದ ಸಚಿವರಿಗೆ ಬೆಂಬಲಿಗರು ಸಾಥ್ ನೀಡಿದ್ದಾರೆ. ಸಂಸದೆ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಮುಸುಕಿನ ಗುದ್ದಾಟ ನಡೆದಿದ್ದು, ನಮ್ಮ ಶಾಸಕರ ವಿರುದ್ಧ ಸಂಸದೆ ಸುಮಲತಾ ಕಿಡಿ ಹಚ್ಚುತ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಶಾಸಕರ ಮೇಲೆ ವಾಗ್ದಾಳಿ ನಡೆಸಿದ್ದಕ್ಕೆ ನಿಖಿಲ್ ಕಿಡಿಕಾರಿದ್ದು, ನನ್ನ ಬಗ್ಗೆ ಸಂಸದೆ ಸುಮಲತಾ ಲಘುವಾಗಿ ಮಾತನಾಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ನಮ್ಮ ಶಾಸಕರ ಮೇಲೆ ಕೆಸರು ಎರಚುವ ಕೆಲಸ ಮಾಡಬೇಡಿ, ಕೆಲಸದಿಂದ ಜನರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಿ, ಹೆಣ್ಣು ಮಗಳಾಗಿ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡಿ, ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನ ವೀಕ್ ಅನ್ಕೋಬೇಡಿ, ಅರಿತುಕೊಳ್ಳುವ ದಿನ ದೂರವಿಲ್ಲ, ಜನರೇ ತೋರಿಸ್ತಾರೆ ಎಂದು ಸಂಸದೆ ಸುಮಲತಾ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಪಾರ್ಲಿಮೆಂಟಲ್ಲಿ ಹೋಗಿ ನಾನು ಮಾತಾಡ್ತೀನಿ, ಇವರು ಒಬ್ಬರು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದಾರೆ ರೆಕಾರ್ಡ್ ತೆಗೆದು ನೋಡಿ, ಏನು ಮಾತಾಡಿದ್ದಾರೆ ಇವರು? ಏನಾದರೂ ಕಾಳಜಿ ಇದೆಯಾ ಅವ್ರಿಗೆ? ಬರೀ ರಾಜಕಾರಣ ಮಾಡ್ಕೊಂಡಿರ್ತಾರೆ ಯಾವಾಗ ನೋಡಿದ್ರು. ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬಿಟ್ಟರೆ ಇವ್ರ ಸಾಧನೆ ಏನು? ಅವರು ಹೆಣ್ಣುಮಗಳಾಗಿರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನು ವೀಕ್ನೆಸ್ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಅವರು ಅರ್ಥಕೊಳ್ತಕ್ಕಂಥ ಒಂದು ದಿನ ಭಾಳ ದೂರ ಇಲ್ಲ. ಬೇಲಿಯೇ ಎದ್ದು ಹೊಲ ಮೇಯುವುದು ಅಂದ್ರೆ ಬಹುಶಃ ಇದೇ ಅನ್ಸುತ್ತೆ. ಅರಣ್ಯವನ್ನ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಕಾಡು ಕಳ್ಳತನಕ್ಕೆ ಸಾಥ್ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ವಿಡಿಯೋ ಕೂಡ ವೈರಲ್ ಆಗಿದೆ.
ದಾವಣಗೆರೆಯ ದುರ್ಗಾ ಅರಣ್ಯದಲ್ಲಿ ಗಂಧದ ಮರವನ್ನ ಕಡಿದು ಅಧಿಕಾರಿಗಳೇ ಅಕ್ರಮವಾಗಿ ಸಂಗ್ರಹಿಸಿದ್ದಾರಂತೆ. ಈ ಬಗ್ಗೆ ಆರ್ಎಫ್ಒ ಶ್ರೀನಿವಾಸ್ಗೆ ವಾಚರ್ ಕರಿಯಪ್ಪ ದೂರು ನೀಡಿದ್ದಾರೆ. ಆದ್ರೆ ದೂರು ನೀಡಿದ್ರೂ ಸ್ಥಳಕ್ಕೆ ಅಧಿಕಾರಿಗಳು ಮಾತ್ರ ಭೇಟಿ ನೀಡಿಲ್ಲ. ಅಷ್ಟೇ ಅಲ್ಲ, ಮರದ ತುಂಡುಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿಲ್ಲ. ಬದಲಿಗೆ ದೂರು ನೀಡಿದ ಕರಿಯಪ್ಪನನ್ನೇ ಕೆಲಸದಿಂದ ಅಧಿಕಾರಿಗಳು ತೆಗೆದುಹಾಕಿದ್ದಾರೆ. ಇನ್ನು ಅರಣ್ಯಾಧಿಕಾರಿಗಳು ಅಕ್ರಮವಾಗಿ ಮರಳು ತುಂಬಿಸುವ ವಿಡಿಯೋ ಕೂಡ ವೈರಲ್ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿರೋ ಇಟಿಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿ ವಿರುದ್ಧ ಲೈಂಗಿಕ ಆರೋಪ ಮಾಡಿ ನಕಲಿ ವಿದ್ಯಾರ್ಥಿನಿಯರಿಂದ ಸುಳ್ಳು ಮೊಕದ್ದಮೆ ದಾಖಲಿಸಿದ್ದ 4ರನ್ನ ಕೋಲಾರ ಮಹಿಳಾ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಇಟಿಸಿಎಂ ಆಸ್ಪತ್ರೆಯ ಲೆಕ್ಕಾಧಿಕಾರಿ ವಿರುದ್ಧ ಕಳೆದ ಆಗಸ್ಟ್ 30ರಂದು ಕೋಲಾರ ಮಹಿಳಾ ಠಾಣೆಯಲ್ಲಿ ಲೈಂಗಿಕ ಆರೋಪ ಪ್ರಕರಣ ದಾಖಲಾಗಿತ್ತು. ನಕಲಿ ವಿದ್ಯಾರ್ಥಿನಿಯರಿಂದ ಇಟಿಸಿಎಂ ಲೆಕ್ಕಾಧಿಕಾರಿ ಜಾನ್ಸನ್ ಕುಂದರ್ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಲ್ಲದೆ ವಿದ್ಯಾರ್ಥಿನಿಯರು ನ್ಯಾಯಾಧೀಶರ ಎದುರು ಹೇಳಿಕೆಗಳನ್ನು ನೀಡಿದ್ರು. ಈ ಪ್ರಕರಣದ ವಿರುದ್ಧ ಇಟಿಸಿಎಂ ಲೆಕ್ಕಾಧಿಕಾರಿ ಜಾನ್ಸನ್ ಕುಂದೂರ್ ಪತ್ನಿ ಸವಿತಾ ಜಾನ್ ಕೋಲಾರ ಎಸ್ಪಿ ಬಳಿ ದೂರು ನೀಡಿ ತನಿಖೆಗೆ ಮನವಿ ಮಾಡಿದ್ರು. ದೂರು ಆಧರಿಸಿ ತನಿಖೆ ಮುಂದುವರೆಸಿದ ಕೋಲಾರ ಎಸ್ಪಿ ನೇತೃತ್ವದ ತಂಡದಿಂದ ನಡೆದ ವಿಚಾರಣೆಯಲ್ಲಿ ನಕಲಿ ವಿದ್ಯಾರ್ಥಿನಿಯರು ಸುಳ್ಳು ದೂರು ನೀಡಿದ್ದು ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ಇಬ್ಬರು ನಕಲಿ ವಿದ್ಯಾರ್ಥಿನಿಯರಾದ ಜೆನಿಫರ್ ಹಾಗೂ ಮಂಜು, ಹಾಸ್ಟೆಲ್ ವಾರ್ಡನ್ ಶೀಲಾ, ಮೆಥೋಡಿಸ್ಟ್ ಚರ್ಚ್ ಪಾದ್ರಿ ರೆವರೆಂಟ್ ಶಾಂತಕುಮಾರ್ ಸೇರಿದಂತೆ 4ರನ್ನ ಬಂಧಿಸಲಾಗಿದೆ. ಸರ್ಕಾರಿ ಕೆಲಸದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹೀಗಂತ ನಾವ್ ಹೇಳ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲಾ ಕಾರಾಗೃಹದಲ್ಲಿನ ಅಂಧ ದರ್ಬಾರ್ ಕಂಡು ಸಾರ್ವಜನಿಕ ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಿವೆ. ಎಂಥ ದುರಂತ ನೋಡಿ. ಜಿಲ್ಲಾ ಕಾರಾಗೃಹದಲ್ಲಿನ ಖೈದಿಗಳನ್ನ ಅಧೀಕ್ಷಕರ ಮನೆ ಕೆಲಸಕ್ಕೆ ಬಳಸಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಖೈದಿಗಳನ್ನ ಹೊರಗೆ ಬಿಡೋದು ಎಷ್ಟೊಂದು ರಿಸ್ಕ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಅಧೀಕ್ಷಕ ದತ್ತಾತ್ರಿ ಮೇಧ ಖೈದಿಗಳನ್ನು ಗುಲಾಮರಂತೆ ಬಳಸಿಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಸದಸ್ಯರು 4 ರಿಂದ 5 ಜನ ಖೈದಿಗಳನ್ನು ಮನೆ ಕೆಲಸ ಮಾಡಿ ಬರುತ್ತಿರೋ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಆದ್ರೆ ಅಧೀಕ್ಷಕ ಮಾತ್ರ ಯಾವಾಗ್ಲೂ ಒಮ್ಮೆ ಮನೆ ಕೆಲಸಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಸಮಜಾಯಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ವಿದ್ಯೆ ಬೋಧನೆ ಮಾಡುವ ಶಿಕ್ಷಕರೇ ಇಲ್ಲಿ ಮನಬಂದಂತೆ ಹೊಡೆದಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಶಿಕ್ಷಕರು ಹಾಗೂ ಅಕ್ಷರ ದಾಸೋಹ ಅಧಿಕಾರಿಗಳ ಗಲಾಟೆ ಮಾಡಿಕೊಂಡಿದ್ದು ರಕ್ತ ಬರುವಂತೆ ಬಡಿದಾಡಿಕೊಂಡಿದ್ದಾರೆ. ಅಕ್ಷರ ದಾಸೋಹ ಅಧಿಕಾರಿ ಶಿವಕುಮಾರ್ ತರಬೇತಿ ನೀಡುತ್ತಿರುವ ವೇಳೆ ಮಧ್ಯ ಪ್ರವೇಶಿಸಿದ ಶಿಕ್ಷಣ ಸಂಯೋಜಕ ಗಿರಿಜಾನಾಥ ಮುಂಬಾಳೆ ನೀವು ಬೋಧಿಸುತ್ತಿರುವ ವಿಷಯದ ಲೆಕ್ಕ ತಪ್ಪಿದೆ ಎಂದಿದ್ದಾರೆ. ಈ ವೇಳೆ ವಿವಿಧ ರೀತಿಯಲ್ಲಿ ಉತ್ತರ ಕಂಡುಕೊಳ್ಳಬಹುದು ಅಂತ ಶಿವಕುಮಾರ್ ಹೇಳಿದ್ದಾರೆ. ಇದರಿಂದ ಕೋಪಗೊಂಡು ತರಬೇತಿ ಕೇಂದ್ರದಿಂದ ಗಿರಿಜಾನಾಥ್ ಮುಂಬಾಳೆ ಹೊರ ನಡೆದಿದ್ದಾರೆ. ಹೀಗಾಗಿ ಬಿಇಒ ದೇವರಾಜ್ ಜೊತೆ ಶಿವಕುಮಾರ್ ಚರ್ಚೆ ನಡೆಸ್ತಾ ಇದ್ರು. ಈ ವೇಳೆ ಶಿವಕುಮಾರನ್ನ ಹೊರ ಕರೆದು ಗಿರಿಜಾನಾಥ್ ಮುಂಬಾಳೆ ಹಲ್ಲೆ ನಡೆಸಿದ್ದಾರೆ. ಇದು ವಿಕೋಪಕ್ಕೆ ತಿರುಗಿ ಪರಸ್ಪರ ಇಬ್ಬರೂ ರಕ್ತ ಬರುವಂತೆ ಬಡಿದಾಡಿಕೊಂಡಿದ್ದಾರೆ. ಒಂದೊಂದ್ಸಲ ಅಭಿಮಾನಿಗಳ ಅಭಿಮಾನಕ್ಕೆ ಅಭಿಪ್ರಾಯಗಳೇ ಬೇಕಿಲ್ಲ ಅನ್ನಿಸುತ್ತೆ. ಇದಕ್ಕೆ ಸಾಕ್ಷಿಯಾಗಿದ್ದು ಇವತ್ತಿನ ರಿಯಲ್ ಸ್ಟಾರ್ ಉಪೇಂದ್ರ ಬರ್ತ್ಡೇ ಸೆಲೆಬ್ರೇಷನ್. ಅಭಿಮಾನಿ ಚಕ್ರವರ್ತಿ ರಿಯಲ್ ಸೂಪರ್ ಸ್ಟಾರ್ ಉಪೇಂದ್ರ 54ನೇ ವಸಂತಕ್ಕೆ ಕಾಲಿಟ್ಟಿದ್ದು 3 ವರ್ಷಗಳ ಬಳಿಕ ಅಭಿಮಾನಿಗಳ ಸಮ್ಮುಖದಲ್ಲಿ ಉಪ್ಪಿ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕತ್ರಿಗುಪ್ಪೆ ನಿವಾಸದ ಬಳಿ ಉಪ್ಪಿ ನೋಡಲು ರಾಜ್ಯದ ನಾನಾ ಭಾಗದಿಂದ ಅಭಿಮಾನಿಗಳು ಆಗಮಿಸಿದ್ರು. 54 ಕೆಜಿ ತೂಕದ ಕೇಕ್, 54 ಕೆಜಿ ತೂಕದ ಸೇಬಿನ ಹಾರ, 51 ಬುಟ್ಟಿಗಳಲ್ಲಿ ಉಪ್ಪಿಗೆ ಪುಷ್ಪಾಭಿಷೇಕ ಮಾಡಿದ್ರು. ಹೀಗೆ ಅಭಿಮಾನಿಗಳ ಪ್ರೀತಿ ಆರಾಧನೆಯನ್ನ ನೋಡಿದ ಉಪ್ಪಿ ವಿಚಾರಗಳ ಪೂಜೆ ಮಾಡಿ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ರು. ಇದನ್ನ ನಾನು ಹೇಳ್ತಿದ್ದೀನಿ, ಆದ್ರೆ ನನ್ನ ಅಭಿಮಾನಿಗಳಿಗೆ ಅರ್ಥ ಆಗಿಲ್ಲ ಎಂದು ಭಾವುಕರಾದ್ರು. ಬಳಿಕ ಅಭಿಮಾನಿಗಳ ಹಠಕ್ಕೆ ಮಣಿದು ಸೆಲ್ಫಿಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಅವರೇ ಸ್ಟಾರ್ಟ್ ಮಾಡಿದ್ದನ್ನ, ಅದಕ್ಕೆ ಅವ್ರ ಜೊತೆ ಇರೋದಷ್ಟೇ. 2023ರ ಚುನಾವಣೆ ಮಹಾಸಮರ ಕಾಂಗ್ರೆಸ್ನ ದಿಕ್ಕು ದೆಸೆಗಳನ್ನ ಬದಲಿಸುವ ಮತಯುದ್ಧವಾಗಿದೆ. ಈ ಚುನಾವಣೆ ಚಕ್ರವ್ಯೂಹ ಭೇದಿಸುವ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆಶಿ ಹೆಗಲಿಗೆ ಚುನಾವಣೆ ರಥ ಒಪ್ಪಿಸಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುವ ಶತಪ್ರಯತ್ನ ನಡೆಸುತ್ತಿದೆ. ನವೆಂಬರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸದ್ದಿಲ್ಲದೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದು ಅದರ ತುಣುಕಲ್ಲಿ ಈ ಹೈಟೆಕ್ ಬಸ್ ಕೂಡ ಒಂದು.
ಶಾಸಕರ ಒತ್ತಾಯದ ಜೊತೆಗೆ ಪಕ್ಷದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಥ ಏರಲು ಸಜ್ಜಾಗಿದ್ದು ರಾಜ್ಯದ 224 ಕ್ಷೇತ್ರದಲ್ಲಿ ಸಂಚಾರ ನಡೆಸಲಿದ್ದಾರೆ. ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ, ಸಿದ್ದರಾಮೋತ್ಸವದ ವರ್ಚಸ್ಸು ಇದೆಲ್ಲದರ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯ ಪ್ರಚಾರ ನಡೆಸಿದ್ರೆ ಗೆಲುವು ಸುಲಭವಾಗಬಹುದೆಂದು ಅರಿತ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಳ್ಳುವಂತೆ ಸಿದ್ದರಾಮಯ್ಯ ಬೆನ್ನಿಗೆ ಬಿದ್ದಿದ್ದಾರೆ. ಹೀಗೆ ಶಾಸಕರ ಒತ್ತಾಯಕ್ಕೆ ಮಣಿದ ಸಿದ್ದರಾಮಯ್ಯ ಪ್ರಚಾರಕ್ಕಾಗಿಯೇ ವಿನ್ಯಾಸಗೊಳ್ಳುತ್ತಿರುವ ಹೈಟೆಕ್ ಬಸ್ ಏರಲಿದ್ದಾರೆ. ಹಿರಿಯರ ಸದ್ಗತಿಗಾಗಿ ಪಿತೃಪಕ್ಷದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಸಾಕಿ ಸಲಹಿದ ಹಿರಿಯರು ಎಲ್ಲ ಪ್ರಾಣಿ ಪಕ್ಷಿಗಳ ಒಳಿತಿಗಾಗಿ ಈ ಪೂಜೆ ನೆರವೇರಿಸಲಾಗುತ್ತದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಚಿವ ಶ್ರೀರಾಮುಲು ಪಿತೃ ಕಾರ್ಯವನ್ನು ಮುಗಿಸಿದ್ದಾರೆ. ಸುಷ್ಮಾ ಸ್ವರಾಜ್, ಜನಾರ್ದನ್ ರೆಡ್ಡಿ, ಸಚಿವ ಬಿ ಶ್ರೀರಾಮುಲು ನಡುವೆ ಅವಿನಾಭಾವ ಸಂಬಂಧ ಇದೆ. ಇದು ಹಲವು ಬಾರಿ ಸಾಬೀತಾಗಿದ್ದು ಈಗ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪಿತೃ ಕಾರ್ಯವನ್ನು ಸಚಿವ ಶ್ರೀರಾಮುಲು ನೆರವೇರಿಸಿದ್ದಾರೆ. ಪಕ್ಷ ಮಾಸದ ಹಿನ್ನೆಲೆಯಲ್ಲಿ ಸಚಿವ ಶ್ರೀರಾಮುಲು ಬಳ್ಳಾರಿಯ ಮಠದಲ್ಲಿ ವೈದಿಕ ಬ್ರಾಹ್ಮಣರಿಂದ ಪಿತೃ ಕಾರ್ಯವನ್ನು ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಮೃತಪಟ್ಟ ಹಿರಿಯ ಬಿಜೆಪಿ ನಾಯಕರಿಗೆ ಅಂದ್ರೆ ಅನಂತ್ ಕುಮಾರ್, ಸುಷ್ಮಾ ಸ್ವರಾಜ್, ಸುರೇಶ್ ಅಂಗಡಿ ಅವರಿಗೆ ಪಿಂಡ ಪ್ರದಾನ ಮಾಡಿ ತರ್ಪಣ ಕೊಡುವ ಕಾರ್ಯ ಮಾಡಿದ್ದಾರೆ. ಇವರೆಲ್ಲರೂ ಕಠಿಣ ಅಭ್ಯಾಸ ಮಾಡಿ ಕ್ಲಿಷ್ಟಕರವಾದ ಹಾದಿಯನ್ನ ಸುಲಭ ಮಾಡಿಸಿಕೊಂಡವರು, ಪರಿಶ್ರಮದಿಂದ ಸಾಧನೆಯ ಮೆಟ್ಟಿಲು ಏರಿದವರು. ಅದಕ್ಕೆ ಈ ಸನ್ಮಾನದ ಗರಿ. ಅಂದ್ಹಾಗೆ ಇವರ ಈ ಸಾಧನೆಯ ಹಿಂದೆ ಇದ್ದದ್ದು ಒಂದು ಅಕಾಡೆಮಿ, ಅದುವೇ ಇಂಡಿಯಾ ಫಾರ್ IAS. ಇಂಡಿಯಾ ಫಾರ್ IAS ಸ್ಪರ್ಧಾತ್ಮಕ ಪರೀಕ್ಷೆಯ ಕನಸು ಹೊತ್ತೋರಿಗೆ ಸೂಕ್ತ ಮಾರ್ಗದರ್ಶನ ನೀಡೋ ಸಂಸ್ಥೆ, ಅವರನ್ನ ಟ್ರೈನ್ ಮಾಡೋ ಸಂಸ್ಥೆ. ಅದು UPSC ಆಗಿರ್ಲಿ, KPSC ಆಗಿರ್ಲಿ. ಈ ಅಕಾಡೆಮಿಯನ್ನ ಸೇರಿದ್ರೆ ಸಾಧನೆಯ ಶಿಖರ ಇರೋದು ಸುಲಭ ಅನ್ನೋ ಮಾತು ಅಭ್ಯರ್ಥಿಗಳದ್ದು. ಇವತ್ತು ಸನ್ಮಾನಕ್ಕೆ ಒಳಗಾದವರೆಲ್ಲರೂ KPSC ಪರೀಕ್ಷೆ ಮೂಲಕ ವಿವಿಧ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆಯಾದ ಪ್ರತಿಭಾನ್ವಿತರು. ಈ ಗೆಲುವಿಗೆ ಕಾರಣವಾಗಿದ್ದು ಇಂಡಿಯಾ ಫಾರ್ IAS ಅಕಾಡೆಮಿ. ಇವತ್ತು ನಡೆದ ಸಮಾರಂಭದಲ್ಲಿ ಸಚಿವ ಅಶ್ವಥ್ ನಾರಾಯಣ್, ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಗಿಯಾಗಿದ್ರು. ಇಂಡಿಯಾ ಫಾರ್ IAS ನ ಸಾಧಕರಿಗೆ ಸನ್ಮಾನ ಮಾಡೋದರ ಜೊತೆಗೆ ಹೊಸ ಚಿಂತನೆಗಳಿಗೆ ವೇದಿಕೆಯಾಗಿರುವ ಇಂಡಿಯಾ ಫಾರ್ IAS ಅಕಾಡೆಮಿಯ ನೂತನ ಆಪ್ನ ಕೂಡ ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಸಮಾರಂಭದಲ್ಲಿ ಇಂಡಿಯಾ ಫಾರ್ IAS ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ CS ಕೇದಾರ್, ಇಂಡಿಯಾ ಫಾರ್ IAS ನಿರ್ದೇಶಕ ನವೀನ್ KM ಹಾಗೂ ಇಂಡಿಯಾ ಫಾರ್ IAS ನ ಸಹ ಸಂಸ್ಥಾಪಕ ಹಾಗೂ CEO ಶ್ರೀನಿವಾಸ್ PC ಕೂಡ ಉಪಸ್ಥಿತರಿದ್ದರು. ಅವರನ್ನು ಸನ್ಮಾನ ಮಾಡ್ತಿದ್ದೀವಿ. ವಿಶೇಷವಾಗಿ ಇಂಡಿಯಾ ಫಾರ್ IAS ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮೂಲ ಉದ್ದೇಶ ಭಾಳ ಒಂದು ಕಡಿಮೆ ದರದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿ ನಮ್ಮ ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಿ ಪ್ರತಿಭಾವಂತ ಮಕ್ಕಳನ್ನು, ಬಡಬಗ್ರ ಪ್ರತಿಭಾವಂತ ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದು ಓದಿಸ್ತಾ ಇದ್ದೀವಿ. ತೆಪ್ಪ ಪಲ್ಟಿಯಾಗಿ ಇಬ್ಬರು ಯುವಕರು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರಿನ ನೈಸ್ ರಸ್ತೆ ಸಮೀಪದ ಹೆಮಿಗೆಪುರ ಕೆರೆಯಲ್ಲಿ ನಡೆದಿದೆ. ಕೆರೆಯಲ್ಲಿ ಮೀನು ಹಿಡಿಯಲು ಗುತ್ತಿಗೆದಾರರು ಬಲೆ ಹಾಕಿದ್ರು. ಇದೇ ವೇಳೆ ಆಟವಾಡುತ್ತಾ ಯುವಕರು ಕೆರೆಯ ಮಧ್ಯೆ ಹೋಗಿದ್ದಾರೆ. ಆಗ ತೆಪ್ಪ ಪಲ್ಟಿಯಾಗಿದೆ. ಪರಿಣಾಮ ಯುವಕರಿಬ್ಬರು ನೀರಿನಲ್ಲಿ ಬಿದ್ದಿದ್ದು ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇದರಿಂದಾಗಿ ಈಜಿ ಹೊರಬರಲಾರದೆ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಯುವಕ ಅಸ್ವಸ್ಥನಾಗಿದ್ದು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ 7-8 ಮಂದಿ ಯುವಕರು ಪಾರ್ಟಿ ಮಾಡಲು ಕೆರೆ ಬಳಿ ತೆರಳಿದ್ರು ಎಂಬ ಮಾಹಿತಿ ಲಭ್ಯವಾಗಿದ್ದು ಘಟನೆ ಬಳಿಕ ನಾಪತ್ತೆಯಾಗಿರೋ ಇನ್ನುಳಿದ ಯುವಕರಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಸ್ಥಳಕ್ಕೆ ತಲಘಟ್ಟಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಸ್ಥಳಕ್ಕೆ ಭೇಟಿ ನೀಡದೆ ಅಕ್ರಮವಾಗಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನೀಡುತ್ತಿರೋ ಆರೋಪ ಬಿಬಿಎಂಪಿ ವಿರುದ್ಧ ಕೇಳಿಬಂದಿತ್ತು. ಈ ಬಗ್ಗೆ ಮಹದೇವಪುರ ಜಂಟಿ ಆಯುಕ್ತ ವೆಂಕಟಾಚಲಪತಿ, ನಗರ ಯೋಜನೆ ನಿರ್ದೇಶಕ ಪ್ರಕಾಶ್ ವಿರುದ್ಧ ACB, ಬಿಬಿಎಂಪಿ ಆಯುಕ್ತ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಲಾಗಿದ್ವು. ಹೀಗೆ ಸಾಲು ಸಾಲು ದೂರುಗಳನ್ನು ದಾಖಲಿಸಿದ್ದು ಆಮ್ ಆದ್ಮಿ ಪಾರ್ಟಿ ಮುಖಂಡ ಗಿರೀಶ್ ಕುಮಾರ್ ನಾಯ್ಡು. ಕಳೆದ ವರ್ಷ ಕುಂದಲಹಳ್ಳಿಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನೀಡಿದ ಅಧಿಕಾರಿಗಳ ಸರ್ಟಿಫಿಕೇಟ್ ಸಮೇತ ಗಿರೀಶ್ ಕುಮಾರ್ ACBಗೆ ದೂರು ನೀಡಿದ್ರು.
10 ದೂರು ದಾಖಲಾಗಿದ್ರೂ ಕೂಡ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಲಿಲ್ಲ ಎಂಬ ಆರೋಪವಿದ್ದು ಸದ್ಯ ಎಸಿಬಿಯಲ್ಲಿ ದಾಖಲಾಗಿದ್ದ ಕೇಸ್ಗಳು ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿದೆ. ಅಕ್ರಮವಾಗಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದು ಇವರೇ, ಈಗ ದೂರು ನೀಡಿ ಡೆಮಾಲಿಷ್ ಮಾಡೋದು ಇವರೇ. ಇಷ್ಟೆಲ್ಲ ಮಾಡ್ತಿರೋ ಬಿಬಿಎಂಪಿ ಅಧಿಕಾರಿಗಳ ದನದಾಹ ನಿಲ್ಬೇಕು ಎಂದು ದೂರುದಾರ ಸೆಕ್ಷನ್ ಇರುತ್ತೆ. ಆದರೆ ಇವರು 1 ವರ್ಷದ ಮುಂಚೆನೇ ಇವ್ರಿಗೆ G3ಗೆ ಅಂತ ಹೇಳ್ಬಿಟ್ಟು ಆಕ್ಯುಪೆನ್ಸಿ ಕಾಪಿ ಕೊಟ್ಟಿರ್ತಾರೆ. ಮತ್ತು ನಾವು ಆ ಸಂಬಂಧಪಟ್ಟ GPS ಫೋಟೋಗಳು, ಆ ಸಂಬಂಧಪಟ್ಟ ವಿಡಿಯೋಗಳನ್ನ ತೊಗೊಂಡೋಗಿ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಾಗ ಇದುವರೆಗೂ ಸಹಿತ ಯಾವುದೇ ರೀತಿ ಕ್ರಮ ತಗೊಂಡಿರೋದು. ಇದೇನೋ ಇದು, ಇವನ್ ಪರ್ಸನಲ್ ಬರೀ ಸಣ್ಣ ಮಕ್ಳ ಫೋಟೋನೇ ಅದಾವ. ಕಟ್ರೋ, ಇನ್ನು ಟೈಟ್ ಆಗಿ ಕಟ್ರೋ. ಹೇ, ಹೊಡಿಬೇಡ್ರಿ, ಯಾರು ಹೊಡಿಬೇಡ್ರಿ, ಪೊಲೀಸರು ಬರ್ಲಿ ಅಂತ ಅಪರಿಚಿತ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದದ್ದು ಧಾರವಾಡದಲ್ಲಿ. ಧಾರವಾಡ ಜಿಲ್ಲೆಯಾದ್ಯಂತ ಮಕ್ಕಳ ಕಳ್ಳರು ಬಂದಿದ್ದಾರೆ ಎಂಬ ವದಂತಿ ಎಲ್ಲೆಡೆ ಹಬ್ಬುತ್ತಿದೆ. ಈ ಹಿನ್ನೆಲೆ ಸಂಶಯಾಸ್ಪದ ರೀತಿಯಲ್ಲಿ ಸಂಚರಿಸುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಮಕ್ಕಳ ಕಳ್ಳ ಎಂದು ಭಾವಿಸಿ ಗ್ರಾಮಸ್ಥರೇ ಕಂಬಕ್ಕೆ ಕಟ್ಟಿ ಥಳಿಸಿರುವ ಘಟನೆ ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಡೆದಿದೆ. ಹಿಂದಿಯಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿಯ ಜೇಬಿನ ಪ್ಯಾಕೆಟ್ನಲ್ಲಿ ವಿವಿಧ ಮಕ್ಕಳ ಫೋಟೋ, ಗುರುತಿನ ಚೀಟಿ ಹಾಗೂ ATM ಕಾರ್ಡ್ ಇದ್ದದನ್ನ ನೋಡಿ ಗ್ರಾಮಸ್ಥರು ಆತನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸಿದ್ದಾರೆ. ಇಂದು ನಾಳೆ ಈಗ ಆಗ ಅಂತ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಸಾಗರ ತಾಲೂಕು ಸಂಪರ್ಕ ಕಲ್ಪಿಸುವ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ವಿಳಂಬ ಕುರಿತು ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಪ್ರತಿಭಟನೆಗೆ ದಿನಾಂಕ ನಿಗದಿಯಾಗಿತ್ತು. ಇನ್ನು ಕಾಮಗಾರಿ ಮಾಡ್ತೇವೆ ಅಂತ ಹೇಳ್ತಾ 4.5 ವರ್ಷಗಳು ತಳ್ಳಿ ಹಾಕ್ತಾ ಪ್ರತಿಭಟನೆ ಬಿಸಿ ಚುನಾವಣೆಗೆ ತೊಂದರೆ ಕೊಡುತ್ತೆ ಎಂದಾಗ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಶಾಸಕ ಹರತಾಳು ಹಾಲಪ್ಪ ಸುದ್ದಿಗೋಷ್ಠಿ ನಡೆಸಿದ್ರು. ಜನರ ಮುಂದೆ ಹೇಳ್ತೇನೆ, ಜನರ ಹತ್ರ ನನಗೇನು ಸಂಬಂಧ, ನಾನು ಕಾಂಟ್ರಾಕ್ಟ್ ಕೊಟ್ಟವಲ್ಲ, ಬರೋದು ಎಲೆಕ್ಷನ್ ಏಜೆನ್ಸಿ ಫಿಕ್ಸ್ ಆದವಲ್ಲ ಸರ್, ಬರೋದು ಎಲೆಕ್ಷನ್ ಬರ್ಲಿ ಹೇಳ್ತೀವಿ ಸರ್. ಬೇಕಂತ ಹೇಳೋದು ಮೊನ್ನೆ ಸೀರಿಯಸ್ ಆಗಿ ಗಲಾಟೆ ಮಾಡಿದ ಮೇಲೆ ಮತ್ತೆ ನಮ್ಮ ಶಿವಪ್ರಸಾದ ಇರೋದ್ರಿಂದ ಮತ್ತು ನಮ್ಮ ಶಿವನಗೌಡರ ಅಧ್ಯಕ್ಷರಿಗೆ ಕರೆದಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೀನಿ. ಇನ್ನು ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಈ 11 ಕೋಟಿ ಕೊಡದೆ ಇವ್ರು ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಕೂಗಾಡಿದ್ರು ಆಗಲ್ಲ. ಎಷ್ಟು ಕೆಲಸ ಮಾಡಿದ್ರು, ಯಾರ್ದು ಬಾಕಿ ಇದೆ ಕೊಡಿ, ನಾನು ಇಮಿಡಿಯೇಟ್ ಸರ್ಕಾರದ ದುಡ್ಡು ಕೊಡಿಸ್ತೇನೆ. ಆದ್ರಿಂದ ಹಣಕಾಸಿನ ತೊಂದರೆಯಿಂದ ಈ ಕೆಲಸ ನಿಂತಿದ್ದಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರಿಂದ ಇದು ನಿಂತಿದ್ದು. ಒಂದ್ ಕಡೆ ಸ್ಟೇಜ್ ಹತ್ತಿರೋ ವಿಷ್ಣು ದಾದ, ಇನ್ನೊಂದ್ ಕಡೆ ಹುಲಿ ಡ್ಯಾನ್ಸ್. ತಿರುಮಲ ಮಂಟಪದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ, 72 ಕೆಜಿಯ ಬೃಹತ್ ಕೇಕ್ ಕಟಿಂಗ್. ಇಷ್ಟೆಲ್ಲ ಸಂಭ್ರಮ ಸಡಗರ ಕಂಡು ಬಂದಿದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಲಕ್ಕಸಂದ್ರದ ಚಂದ್ರಪ್ಪ ನಗರದಲ್ಲಿ 4ನೇ ವರ್ಷದ ಗಣೇಶೋತ್ಸವ ಭರ್ಜರಿಯಾಗಿ ಆಚರಿಸಲಾಗಿದ್ದು ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಆಗಮಿಸಿದ್ರು. ಇನ್ನು ಚಂದ್ರಪ್ಪ ನಗರದಲ್ಲಿ ಹೆಚ್ಚಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಇರುವ ಹಿನ್ನೆಲೆ ಡಾಕ್ಟರ್ ವಿಷ್ಣುವರ್ಧನ್ 72ನೇ ವರ್ಷದ ಹುಟ್ಟುಹಬ್ಬವನ್ನ 72 ಕೆಜಿ ಕೇಕ್ ಕಟ್ ಮಾಡುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಗಣೇಶ ಉತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಸಿಹಿಯನ್ನ ಹಂಚಲಾಯಿತು. ನಂತರ ಹುಲಿ ಕುಣಿತ, ತಮಟೆ ವಾದ್ಯಗೋಷ್ಠಿಗಳೊಂದಿಗೆ ಚಂದ್ರಪ್ಪ ನಗರದ ಮುಖ್ಯ ಬೀದಿಗಳಲ್ಲಿ ಅದ್ಧೂರಿ ಮೆರವಣಿಗೆ ಮೂಲಕ ವಿಘ್ನೇಶ್ವರನ ವಿಸರ್ಜನೆ ಮಾಡಲಾಯಿತು. ನಮಸ್ಕಾರ. ಈ ದಿನ ವಿನಾಯಕ ನಮ್ಮ ದೊಡ್ಡಮ್ಮ ದೇವಸ್ಥಾನದ ಯುವಕರು ಮತ್ತು ಹಿರಿಯರು ಕಿರಿಯರು ಎಲ್ಲರ ಮುಖಾಂತರ ಇಲ್ಲಿ ಗಣೇಶವನ್ನು ವಿಜೃಂಭಣೆಯಾಗಿ ಆಚರಿಸ್ತೀವಿ. ಅಣ್ಣು ಇನ್ನೊಂಚೂರು ಬಲ ಹಾಕಿ ಎಳಿಯಣ್ಣು. ಹಂಗೆ ಬಗ್ಸು ಹಂಗೆ ತಾ ಬೇಗ ಆಟೋದಾಗ ತುಂಬಿಸು. ಅಬ್ಬಬ್ಬಾ, ಏನ್ ತಲೆಯಣ್ಣ ನಿಮ್ದು. ಫುಟ್ಪಾತ್ ಮೇಲಿರೋ ಕಂಬಾನೂ ಬಿಡಲ್ವಲ್ಲ. ನೋಡಿದ್ರಲ್ಲ, ಸ್ಮಾರ್ಟ್ ಸಿಟಿ ಫುಟ್ಪಾತ್ನ ಕಂಬವನ್ನ ಕಳ್ಳರು ಹೇಗೆ ರಾತ್ರೋರಾತ್ರಿ ಬಂದು ಕಳ್ಳತನ ಮಾಡಿ ತಮ್ಮ ಪಾಡಿಗೆ ತಾವು ಪರಾರಿಯಾಗ್ತಾರೆ ಅಂತ. ಬೆಂಗಳೂರು ನಗರದ ಕೆಆರ್ ರೋಡ್ 14ನೇ ಅಡ್ಡರಸ್ತೆಯಲ್ಲಿ ಘಟನೆ ನಡೆದಿದೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಫುಟ್ಪಾತ್ ಮೇಲೆ ಸಿಮೆಂಟ್ ಕಬ್ಬಿಣದಿಂದ ತಯಾರಿಸಿದ ಕಂಬಗಳನ್ನು ರಾತ್ರಿ ವೇಳೆ ಆಟೋದಲ್ಲಿ ಬಂದು 3 ಕದ್ದು ಪರಾರಿಯಾಗಿದ್ದಾರೆ. ಬೈಕ್ ಸವಾರರು ಫುಟ್ಪಾತ್ ಮೇಲೆ ಓಡಾಡಬಾರದು ಅಂತ ಅಳವಡಿಸಿರುವ ಸಣ್ಣ ಕಂಬಗಳು ಇವಾಗಿತ್ತು. ಸದ್ಯ ಖದೀಮರ ಕೃತ್ಯ ಅಲ್ಲೇ ಕಟ್ಟಡದಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೊಲೀಸರು ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಬ್ಬಬ್ಬಾ, ನೋಡಿದ್ರಲ್ಲ, ರಸ್ತೆ ಮಧ್ಯೆ ಹೇಗೆ ಬಿಯರ್ ಬಾಟಲ್, ಡ್ರ್ಯಾಗರ್ ಹಿಡಿದು ಕುಣಿದು ಕುಪ್ಪಳಿಸ್ತಿದ್ದಾರೆ ಅಂತ. ಯಾರ ಭಯಾನೂ ಇವ್ರಿಗಿಲ್ವಾ?
ಇವರಿಗೆ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ? ಈ ವಿಡಿಯೋ ನೋಡಿದ್ರೆ ಇಂತಹ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಕಾಮನ್. ಆದ್ರೆ ರಸ್ತೆ ಮೇಲೆ ಕುಣಿಯುತ್ತಿರುವ ಇವರಿಗೆ ಮಾತ್ರ ಯಾರ ಭಯವೂ ಇಲ್ಲ ಅನಿಸುತ್ತೆ. ಬೆಂಗಳೂರು ನಗರದ ಪುಟ್ಟೇನಹಳ್ಳಿಯಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಅಷ್ಟೇ ಅಲ್ಲ, ಬಿಯರ್ ಬಾಟಲ್ನಲ್ಲಿ ಚಿಯರ್ ಮಾಡುತ್ತಾ ಡ್ರ್ಯಾಗರ್ ಹಿಡಿದು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಹುಚ್ಚಾಟ ಮೆರೆದಿದ್ದಾರೆ. ಇನ್ನು ಯುವಕರ ಕೈಯಲ್ಲಿ ಮಾರಕಾಸ್ತ್ರ ನೋಡ್ತಿದ್ದಂತೆ ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಸದ್ಯ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.